ಮೇಯ್ನ್ ಆಗಿದ್ದು ಪ್ರಕಾಶ್ ಸರ್ ಸಿನಿಮಾ ಅಂದರೆ ಅಲ್ಲಿ ಪರ್ಫಾರ್ಮೆನ್ಸಿಗೆ ಅಷ್ಟು ಸ್ಕೋಪ್ ಇರುತ್ತೆ. ಪ್ರತಿಯೊಂದು ನೀವು ಅವ್ರ ಸಿನಿಮಾ ನೋಡ್ಕೊಂಡು ಬಂದರೆ ಎಲ್ಲದರಲ್ಲೂ ಹೀರೋಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟೇ ಇಂಪಾರ್ಟೆನ್ಸ್ ಹೀರೋಯಿನ್ ಕೂಡ ಕೊಡ್ತಾರೆ. ಸೊ ಹೀರೋಯಿನ್ ಕೂಡ ಪರ್ಫಾರ್ಮೆನ್ಸ್ ಇರೋದ್ರಿಂದ ಫಸ್ಟ್ ನೀನು ಆ್ಯಕ್ಟ್ ಮಾಡು. ಅವ್ರಿಗೆ ಲುಕ್ಸು ಅದು ಇದು ನೋ, ಆ್ಯಕ್ಟಿಂಗ್ ಇಸ್ ಇಂಪಾರ್ಟೆಂಟ್. ಅವ್ರ ಸಿನಿಮಾ ಅಂದ ತಕ್ಷಣ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ. ಸೊ ನನಗೆ ಸಿನಿಮಾದಲ್ಲಿ ಇರೋದ್ರಲ್ಲಿ ಕಷ್ಟವಾದಂಥ ಒಂದು ಭಾಗನ ತೆಗೆದು ನನಗೆ ಇದ್ರಲ್ಲಿ ಪರ್ಫಾರ್ಮ್ ಮಾಡಿ ತೋರ್ಸಮ್ಮ, ಆಮೇಲೆ ನೋಡೋಣ ಅಂತ ಹೇಳಿದರು. ಸೊ ಆ ಕಷ್ಟವಾದಂಥ ಒಂದು ಪೋರ್ಷನ್ನ ಕೊಟ್ಟಿದ್ರು ನನಗೆ. ಅದನ್ನು ಮಾಡಿದ್ಮೇಲೆ ಅವರು ಇವಳು ಮಾಡ್ತಾಳೆ ಅಂತ ಅವಕಾಶ ಕೊಟ್ಟಿರೋದು. ಪರ್ಫಾರ್ಮ್ ಮಾಡಬೇಕಿತ್ತು. ನಾನು ದೊಡ್ಡ ಡೈಲಾಗ್ ಇತ್ತು, ಅದರಲ್ಲಿ ಇಮೋಷನ್ಸ್ ತುಂಬ ಇತ್ತು. ಅದನ್ನು ನಾನು ಪರ್ಫಾರ್ಮ್ ಮಾಡಬೇಕಿತ್ತು. ಆಫೀಸಲ್ಲಿ ಎಲ್ಲರೂ ಮುಂದೆ ನಾನು ಪರ್ಫಾರ್ಮ್ ಮಾಡಬೇಕಿತ್ತು. ಸೊ 16 ಜನ ಇದ್ದರು. ಅವ್ರ ಮುಂದೆ ನಾನು ನಿಂತು ಏನು ಭಯ ಇಲ್ಲದೆ ಅಂಜಿಕೆ ಇಲ್ಲದೆ ನಾನು ಪರ್ಫಾರ್ಮ್ ಮಾಡಬೇಕಿತ್ತು, ಮಾಡಿದೆ. ಸೊ ಎಷ್ಟು ಜನ ಆಡಿಷನ್ ತಗೊಂಡಿದ್ರೆ ನೀವು ಸೆಲೆಕ್ಟ್? ಸಾವಿರಾರು ಜನ ತಗೊಂಡಿದ್ರು. ಬಾಲಿವುಡ್ಸಿಂದ ಹೆಸರಿತ್ತು, ಎಲ್ಲ ಕಡೆಯಿಂದ ಹೆಸರಿತ್ತು. ಬಿಕಾಸ್ ಸರ್ ಜೊತೆ ಸಿನಿಮಾ ಅಂದ ತಕ್ಷಣ ಯಾರು ಇಲ್ಲ ಅನ್ನಲ್ಲ, ಎಲ್ಲ ಖುಷಿಯಿಂದ ನಾನು ಮಾಡ್ತೀನಿ ಅಂತ ಬರ್ತಾರೆ. ಆ್ಯಂಡ್ ಹೆಣ್ಮಕ್ಳ ಪಾತ್ರ ಕೂಡ ಸರ್ ಸಿನಿಮಾದಲ್ಲಿ ಅಷ್ಟೇ ತೂಕವಾಗಿರುತ್ತೆ. ಸೊ ಯಾರು ಕೂಡ ಸರ್ ಸಿನಿಮಾಗೆ ಇಲ್ಲ ಅನ್ನಲ್ಲ. ಅಂಥದ್ರಲ್ಲಿ ಇವ್ರು ಪಾಪ ನಮ್ಮ ಕರ್ನಾಟಕದ ಹುಡುಗಿ, ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ಹೇಳಿದ್ದಕ್ಕೆ ಐ ಆಮ್ ಹಿಯರ್ ಮ್ಯಾಮ್ ಟುಡೇ. ಯಾ. ನೀನು ನಿಮ್ಮ ಒಂದು ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ರಚನಾ? ಬಿಕಾಸ್ ಹೀರೋಯಿನ್ಸ್ ಅಂತ ಅಂದರೆ ಒಂದು ಲೈಕ್ ಡ್ಯುಯೆಟ್ಗಷ್ಟೇ ಸೀಮಿತ ಆಗಿರ್ತಾರೆ, ಎಲ್ಲೋ ಒಂದು ಕಡೆ ಒಂದಷ್ಟು ಸೀನ್ಗಳಲ್ಲಿ ಬಂದು ಹೋಗ್ತಾರೆ. ಸೊ ಆದರೆ ಇಲ್ಲಿ ರಚನಾ ರೈ ಅವ್ರ ಪಾತ್ರಕ್ಕೆ ಒಂದು ತೂಕ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹೇಗಿರುತ್ತೆ ನಿಮ್ಮ ಪಾತ್ರ? ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ನಾನು ಹೇಳ್ದಂಗೆ ಪ್ರಕಾಶ್ ಸರ್ ಸಿನಿಮಾ ಇದು. ಸೊ ಅದಕ್ಕೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ನ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಅವರು ಬಿಲ್ಡ್ ಮಾಡಿರ್ತಾರೆ. ಪ್ರತಿಯೊಂದು ಕ್ಯಾರೆಕ್ಟರ್, ನಾನು ಅವರು ಅಂತಲ್ಲ, ಹೀರೋ ಸರ್ ಅಂತಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ಗೆ ಈ ಸಿನಿಮಾದಲ್ಲಿ ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇದೆ. ಸ್ಪೆಷಲಿ ನನ್ನ ಪಾತ್ರ ತುಂಬ ಇಂಪಾರ್ಟೆಂಟ್ ಆಗಿದೆ. ನನಗೂ ಅಷ್ಟೇ ಪರ್ಫಾರ್ಮೆನ್ಸಿಗೆ ಸ್ಕೋಪ್ ಇದೆ. ನಾನು ಆ್ಯಸ್ ಅನ್ ಆ್ಯಕ್ಟರ್ ಏನೇನು ಪ್ರೂವ್ ಮಾಡ್ಕೋಬೋದು ಅದೆಲ್ಲದೂ ಇದರಲ್ಲಿದೆ. ಸೊ ಐ ಆಮ್ ಬ್ಲೆಸ್ಡ್. ಒಟ್ಟಿನಲ್ಲಿ ನನಗಿಂಥ ಒಂದು ದೊಡ್ಡ ತಂಡದ ಜೊತೆ, ಅಂಥ ದಿಗ್ಗಜರ ಜೊತೆ ನನಗೆ ಒಂದು ಸ್ಕ್ರೀನ್ ಹಂಚ್ಕೊಳ್ಳೋಕೆ ಸಿಗ್ತಾ ಇರೋದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಸೊ ನನ್ನ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಆಗಿದೆ ಸಿನಿಮಾದಲ್ಲಿ. ಈ ಸಿನಿಮಾಗೆ ಬರೋದಕ್ಕಿಂತ ಮುಂಚೆ ರಚನಾ ಏನಾದರೂ ಒಂದಷ್ಟು ಶಾರ್ಟ್ ಮೂವೀಸು, ಒಂದಷ್ಟು ಬೇರೆ ಏನಾದರೂ ಆ್ಯಡ್ಸ್ಗಳಾಗಿರ್ಬೋದು, ಅದೆಲ್ಲ ಆ್ಯಕ್ಟ್ ಮಾಡಿಕೊಂಡು ಬಂದಿದ್ದ ಹೇಗೆ ಅಂತ ಇಲ್ದಿರ ಡೈರೆಕ್ಟ್ ಫಸ್ಟ್ ಶಾರ್ಟೇ ಡೆವಿಲ್ ಸಿನಿಮಾದ ಹೇಗೆ? ಖಂಡಿತವಾಗ್ಲೂ ಅಲ್ಲ. ನಾನು ಹೇಳ್ದೆ ಅಲ್ಲ, ಆ ಲಕ್ಗೆ ಅಷ್ಟೇ ನಾನು ಹಾರ್ಡ್ ವರ್ಕ್ ಕೂಡ ಮಾಡಿದ್ದೀನಿ. ಆ ಲಕ್ ಅನ್ನೋ ಫ್ಯಾಕ್ಟರ್ಗೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮಗೆ ಲಕ್ ಅಂತ ಸಿಗೋದು. ದಟ್ಸ್ ವಾಟ್ ಐ ಬಿಲೀವ್. ಸೊ ಅದೆರಡು ಸೇರಿದಾಗನೇ ನಿಮ್ಗೆ ಅವಕಾಶ ಅಂತ ಒದಗೋದು. ಸೊ ನಾನು ಖಂಡಿತವಾಗ್ಲೂ ತುಳು ಸಿನಿಮಾ ಮಾಡ್ಕೊಂಡು ಬಂದು ಫಸ್ಟ್ ನನ್ನ ಸಿನಿಮಾ ಥಿಯೇಟ್ರಿಕಲ್ ರಿಲೀಸೇ ತುಳು ಸಿನಿಮಾ, ಸರ್ಕಸ್ ಅಂತ. ಅದಾದಮೇಲೆ ನಾನು ಆ್ಯಡ್ಸ್ ಎಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದೆ. ಆ್ಯಂಡ್ ಅದಾದಮೇಲೆ ನನಗೆ ಸಿಕ್ಕಿರೋದು ಡೆವಿಲ್. ಯಾ.